ಹಾಯ್ ಎಲ್ಲರಿಗೂ ನಮಸ್ಕಾರ. ಸ್ಪೆಷಲ್ಲಾಗಿ ಕನ್ನಡಿಗರಿಗೆ ನಮಸ್ಕಾರ. ಇವತ್ತು ಸ್ವಲ್ಪ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಸ್ಯಾರಿ ತೊಗೊಳ್ಳೋದಿತ್ತು. ಸೊ ಹಾಗಾಗಿ ಬೇಗನೆ ಹೊರಟಿದ್ವಿ. ನಮ್ಮ ರಾಜ ಮತ್ತು ನಮ್ಮ ಸುಂದರಿ ಹಾಯ್ ಮಾಡ್ತಾ ಇದ್ದಾರೆ ನೋಡಿ. ನಾವು ಹೋಗಿದ್ದು ಫಸ್ಟು ಬೆಳಗ್ಗೆನೇ ಬೇಗನೆ ಹೋಗಿದ್ವಿ ಎಲ್ಲ. ಸೊ ಟಿಫಿನ್ ಮಾಡಿರಲಿಲ್ಲ. ಹೋಟೆಲಿಗೆ ಹೋಗ್ಬಿಟ್ಟು ಟಿಫಿನ್ ಮಾಡ್ಕೊಂಡು ಹೋಗೋಣ ಅಂತೇಳಿ ಹೋಟೆಲಿಗೆ ಹೋಗಿದ್ವಿ. ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದಾರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ನಮ್ಮ ಸುಂದರಿ ಪೂರಿ ತೊಗೊಂಡಿದ್ಲು, ನಮ್ಮ ರಾಜ ಇಡ್ಲಿ ತೊಗೊಂಡಿದ್ದ, ಹಾಗೆ ನಾನು ಬಿಸಿಬೇಳೆಭಾತು ಮತ್ತು ದೋಸೆ ಎರಡೂ ತೊಗೊಂಡಿದ್ದೆ. ತುಂಬ ಚೆನ್ನಾಗಿತ್ತು. ಶ್ರೀನಿಧಿಲಿ ಚೆನ್ನಾಗೇ ಕೊಡ್ತಾರೆ ಆ್ಯಕ್ಚುಲಿ ಹೇಳಬೇಕು ಅಂತಂದರೆ. ಅಲ್ಲಿ ಮುಗಿಸ್ಕೊಂಡು ಅಷ್ಟೊತ್ತಿಗೆಲ್ಲ ಸ್ವಲ್ಪ ಟೈಮ್ನೇ ಆಗಿತ್ತು. ಎಷ್ಟು ಗಂಟೆ ಆದರೂ ಕೂಡ ಮಳೆ ಬರ್ತಾನೆ ಇರುತ್ತೆ ಅಲ್ವ, ಸೊ ಮೋಡ ಇರುತ್ತೆ ಅಲ್ವಾ, ಟೈಮ್ ಆಗಿದೆ ಅಂತಲೇ ಫೀಲ್ ಆಗೋಲ್ಲ. ಅಲ್ಲಿಂದ ನಾವು ಬಂದಿದ್ದು ಚಿಕ್ಕಪೇಟೆಗೆ. ಚಿಕ್ಕಪೇಟೆಯಲ್ಲಂತೂ ಯಾವಾಗ ನೋಡಿದ್ರು ತುಂಬ ರಶ್ಶು. ಅದರಲ್ಲೂ ಸಂಡೇ ಅಂದರೆ ಇನ್ನೂ ರಶ್ಶು. ಸೊ ನಾವು ಸೀದಾ ಬಂದಿದ್ದು ಸುದರ್ಶನ್ ಸಿಲ್ಕಿಗೆ. ಸುದರ್ಶನ್ ಸಿಲ್ಕಲ್ಲಿ ಸಿಕ್ಕಾಪಟ್ಟೆ ವೆರೈಟೀಸು ಇತ್ತು, ಅಷ್ಟೇ ತುಂಬ ಕ್ರೌಡ್ ಇತ್ತು. ಎಲ್ಲ ಕೈಂಡ್ ಆಫ್ ವೆರೈಟೀಸು ತೋರಿಸ್ತಾ ಇದ್ದರು ಅವರು. ಈವನ್ 1000ಇಂದ 10,000 50,000 ಅಲ್ಲಿ ತನಕ ತೋರಿಸ್ತಾನೆ ಇದ್ದರು. ನಾನು ಸ್ವಲ್ಪ ಅದು ಇದು ನೋಡಿಕೊಂಡು ಒಂದೆರಡು ಸ್ಯಾರಿನ ಅಲ್ಲಿ ತೊಗೊಂಡೆ. ಅಲ್ಲಾದಮೇಲೆ ಮಕ್ಕಳು ಪಾಪ ಊಟ ಮಾಡ್ತೀನಿ ಅಂತ ಹೇಳ್ತಾಯಿದ್ರು. ಸೊ ಸ್ಯಾರಿ ನೋಡೋಕ್ಕೆ ಹೋಗ್ಬಿಟ್ರೆ ಮುಗೀತು ಅಷ್ಟೇ ಕತೆ, ಹೆಣ್ಮಕ್ಳದ್ದು ಅಲ್ವಾ. ಅಲ್ಲಿಂದ ನಾವು ಮೇಲೆ ಬಂದು ಅದೇ ಫ್ಲೋರಲ್ಲೇ ಮೇಲೆ ಊಟದ್ದೆಲ್ಲ ಇದೆ. ಯಾರಾದರೂ ಹೋಗಿದ್ರೆ ಗೊತ್ತಿರುತ್ತೆ. ಮೇಲೆ ಹೋಗ್ಕೊಂಡು ಸೀದಾ ಊಟ ಮಾಡಿಕೊಂಡು ಸ್ವಲ್ಪ ಜಾಸ್ತಿ ಆದರೂ ಪರವಾಗಿಲ್ಲ, ಬಟ್ ಏನು ಅಂತಂದರೆ ಚೆನ್ನಾಗಿ ಕೊಟ್ಟಿದ್ರು ಊಟ, ತುಂಬ ಟೇಸ್ಟಾಗಿತ್ತು. ಸ್ವಲ್ಪ ಮೋಡ ಇತ್ತು ಅಲ್ವಾ, ಹಂಗೆ ಟೀ ಕುಡ್ಕೊಂಡು ಮತ್ತು ನಾನು ಹೋಗಿದ್ದು ಭೈರಪ್ಪ ಸಿಲ್ಕಿಗೆ. ಮಿಡ್ಲಲ್ಲಿ ಸುದರ್ಶನ್ ಸಿಲ್ಕಲ್ಲಿ ಈ ಥರ ಆನೆ ನಿಂದಿರ್ಸಿರ್ತಾರೆ. ಮಕ್ಕಳಿಗೆ ತುಂಬ ಎಂಜಾಯಬಲ್ ಆಗಿರುತ್ತೆ ಆಟ ಆಡೋಕ್ಕೆ. ನೋಡಿ ನಮ್ಮ ಸುಂದರಿ ಅಂತೂ ತುಂಬ ಇಷ್ಟಪಟ್ಲು. ಅಲ್ಲಿಂದ ಕಾಲಿಡೋಕ್ಕೆ ಜಾಗ ಇರಲ್ಲ. ಸೊ ಸಂಡೇಲಿ ಅಲ್ಲಿ ತುಂಬ ಅಂದರೆ ತುಂಬ ರಶ್ ಆಗಿರುತ್ತೆ. ಅದಾದಮೇಲೆ ನಾವು ನವರಂಗ ಫ್ಯಾಷನ್ ಅಂತಿದೆ, ಅಲ್ಲಿ ಸ್ವಲ್ಪ ಒಂದು ಬ್ಲೌಸ್ ಪೀಸ್ ತೊಗೊಳ್ಳೋದಿತ್ತು. ಎಲ್ಲ ಸ್ಯಾರಿಗೆ ಮತ್ತು ಲೆಹಂಗಾಗೆ ಮ್ಯಾಚ್ ಆಗೋದೊಂದು ವೈಟ್ ಕಲರ್ ಬೇಕಾಗಿತ್ತು. ಅಲ್ಲಿನೂ ಅಷ್ಟೇ. ಆ್ಯಕ್ಚುಲಿ ನಾವು ಇದನ್ನು ಆನ್ಲೈನಲ್ಲಿ ತೊಗೊಂಡ್ರೆ 650 ಇದೆ, ಬಟ್ ಇಲ್ಲಿ ಜಸ್ಟ್ 500ಗೆ ಕೊಟ್ಟರು. ನಾನು 1 ಮೀಟರ್ ತೊಗೊಂಡು ಹೊರಗಡೆ ನೋಡಿ ಈ ಥರ ಎಲ್ಲ ಕಾಣಿಸ್ತಾ ಇದೆ. ಅಲ್ಲಿಂದ ನಾನು ಸೀದಾ ಹೋಗಿದ್ದು ಭೈರಪ್ಪ ಸಿಲ್ಕಿಗೆ. ಭೈರಪ್ಪ ಸಿಲ್ಕಲ್ಲೂ ಅಷ್ಟೇ ವೆರೈಟೀಸ್ ಇತ್ತು, ಯಾಕೋ ಅಷ್ಟು ಕ್ರೌಡ್ ಇರಲಿಲ್ಲ. ಅಲ್ಲಿ ಒಂದು ನಾನು ಸ್ಯಾರಿ ತೊಗೊಂಡು ಮತ್ತೆ ಸ್ವಲ್ಪ ಬ್ಲೌಸ್ ಪೀಸ್ ತೊಗೊಳ್ಳೋದಿತ್ತು. ಬ್ಲೌಸ್ ಪೀಸ್ ತೊಗೊಂಡು ಸೀದಾ ನಾನು ಹೋಗಿದ್ದು ಪೋತಿಸಿಗೆ ಹೋಗುವಾಗ ಅದು ಇದು ಬ್ಯಾಗು ಇಯರಿಂಗ್ಸು ಕಾಣಿಸ್ತಾ ಇತ್ತು, ತುಂಬ ಚೆಂದ ಇತ್ತು. ಸೊ ಅಲ್ಲಿ ಇಯರಿಂಗ್ಸು ಸ್ವಲ್ಪ ಬ್ಯಾಗು ತೊಗೊಂಡಾದಮೇಲೆ ಸೀದಾ ಬಂದಿದ್ದು ಪೋತೀಸಲ್ಲಿ ಏನು ವೆರೈಟೀಸ್ ಏನಿದೆ ಅಂತ ನೋಡೋಕ್ಕೆ ಅಂತ ಹೋದೆ. ಆ್ಯಕ್ಚುಲಿ ಅಲ್ಲಿ ಚಿಕ್ಕಪೇಟೆಯಲ್ಲಿ ಬೇಗನೆ ಮುಗಿದಿತ್ತು ಕೆಲಸ. ಇಲ್ಲಿ ಬಂದಾದಮೇಲೆ ಸೇಮ್ ಟೈಮೇ ತೊಗೊಂತು. ಸೊ ಇಲ್ಲಿ ಅದು ಇದು ನೋಡಿಕೊಂಡೆ. ಕಲ್ಯಾಣಿ ಕಾಟನ್ನಲ್ಲಿ ತುಂಬ ಅಂದರೆ ತುಂಬ ವೆರೈಟೀಸ್ ಬಿಟ್ಟಿದ್ದರು, ಹಾಗೆ ಆಫರ್ ಕೂಡ ಇತ್ತು. ಯಾರಾದರೂ ಬೇಕು ಅಂದರೆ ವಿಸಿಟ್ ಮಾಡಿ. ನಾನು ಸ್ವಲ್ಪ ಡೈಲಿ ವೇರ್ಗೆ ಕಾಟನ್ ಸ್ಯಾರೀಸ್ ಎಲ್ಲ ನೋಡ್ತಾ ಇದ್ದೆ. ಅದು ಅಷ್ಟೇ 500 ರೇಂಜಲ್ಲಿ ಇತ್ತು, 750ದು 500 ರೇಂಜಲ್ಲಿ ಇತ್ತು. ಅಲ್ಲಿ ಒಂದು ನಾನು 2 ಸ್ಯಾರೀಸ್ ತೊಗೊಂಡೆ. ನಾನು ಏನು ತೊಗೊಂಡೆ ಅಂತ ಲಾಸ್ಟಲ್ಲಿ ನಿಮಗೆ ತೋರಿಸ್ತೀನಿ. ತುಂಬ ಚೆನ್ನಾಗಿದ್ದು ವೆರೈಟೀಸು. ಹಬ್ಬ ಅಂತಂದರೆ ಅಷ್ಟೇ ಅಲ್ವಾ ಎಲ್ಲ ಕಡೆನೂ. ಬಟ್ ಇಲ್ಲೇನಂದರೆ ಸ್ವಲ್ಪ ಜಾಗ ಸ್ಪೇಸಿಯಸ್ ಆಗಿರೋದಕ್ಕೆ ಆರಾಮಾಗಿ ನೋಡ್ಬೋದು ನಾವು. ಅಷ್ಟೊತ್ತಿಗೆ ನನ್ನ ಮಗ ಮಲ್ಕೊಂಡೇ ಬಿಟ್ಟಿದ್ರು, ಸಂಜೆ 7 ಗಂಟೆ ಆಗಿಬಿಟ್ಟಿತ್ತು. ಪಾಪ ನಿದ್ದೆ ಮಾಡ್ತಾಯಿದ್ರು ಇಬ್ಬರು ಕೂಡ. ಮತ್ತೆ ಎತ್ಕೊಂಡು ಸ್ವಲ್ಪ ಹೊರಗಡೆ ಬಂದು ಮೋಮೋಸ್ ಬೇಕು ಅಂತ ಹೇಳಿದ್ರು. ಮೋಮೋಸ್ ತೊಗೊಂಡ್ವಿ. ಮೋಮೋಸ್ ತಿಂದ್ಕೊಂಡು ಮತ್ತು ಸ್ವಲ್ಪ ಅಡ್ಡಾಡಿಕೊಂಡು, ಏನಮ್ಮ ಎಷ್ಟು ಮುಗ್ದೇ ಇಲ್ವಾ ನಿನ್ನ ಸ್ಯಾರಿ ತೊಗೊಳ್ಳೋದು ಅಂತೆಲ್ಲ ನಮ್ಮ ರಾಜ ಅಳ್ತಾ ಇದ್ದ. ಹಾಗೆ ಸೀದಾ ನಾವು ಮೆಟ್ರೋಗೆ ಬಂದ್ವಿ. ಅಲ್ಲಿಂದ ಮೆಟ್ರೋಲಿ ಇದೇನೋ ತೊಗೊಳೋಕ್ಕೆ ಕ್ಯೂ ಹಚ್ಚಿರ್ತಾರಲ್ಲ ಆ ಥರ ಕ್ಯೂ ಹಚ್ಚಿದ್ರು, ಅಷ್ಟೊಂದು ರಶ್ ಇತ್ತು ಇವತ್ತು. ನಾ ಇದು ನೋಡಿದ್ದು ಫಸ್ಟ್ ಟೈಮು. ಸೊ ಅದಾದಮೇಲೆ ಮೆಟ್ರೋಲಿ ಒಳಗಡೆ ಬಂದುಬಿಟ್ಟು ಸೀದಾ ನಾವು ಬಂದಿದ್ದು ಮನೆಗೆ ಬಂದಾದಮೇಲೆ ಫ್ರೆಶ್ ಅಪ್ ಆಗಿ ದೇವ್ರ ನಮಸ್ಕಾರ ಮಾಡಿಕೊಂಡು, ನಾನು ಹೇಳಿದ್ನಲ್ಲ ಏನೇ ತಂದರೂ ನಾನು ದೇವರ ಹತ್ರ ಇಟ್ಟು ನಮಸ್ಕಾರ ಮಾಡ್ತೀನಿ ಅಂತ. ಅದಾದಮೇಲೆ ನಾನು ಏನೇನು ತೊಗೊಂಡೆ, ಯಾವ ಥರ ಸೀರೆ ತೊಗೊಂಡೆ ಅಂತ ತೋರಿಸ್ತಾ ಇದ್ದೀನಿ ನೋಡಿ. ಭೈರಪ್ಪ ಸಿಲ್ಕಲ್ಲಿ 1, ಸುದರ್ಶನಲ್ಲಿ 2, ಪೋತೀಸಲ್ಲಿ 2 ತೊಗೊಂಡಿದ್ದೀನಿ. ನಾನು ತೊಗೊಂಡಿದ್ದು ಫಸ್ಟ್ ಸ್ಯಾರಿ ಬಂದುಬಿಟ್ಟು ಇದು ಪೀಚ್ ಕಲರಲ್ಲಿ ತೊಗೊಂಡಿದ್ದೀನಿ. ತುಂಬ ಚೆನ್ನಾಗಿದೆ, ಅಷ್ಟೇ ಅಫೋರ್ಡಬಲ್ ರೇಟಲ್ಲಿ ಸಿಕ್ತು ನೋಡಿ. ಚೆಕ್ಸ್ ಪ್ಯಾಟರ್ನ್ ಬಂದಿದೆ, ಗ್ರೀನ್ ಕಲರ್ ಬಾಟಲ್ ಗ್ರೀನ್ ಕಲರ್ ಬಾರ್ಡರು, ಹಾಗೆ ಪೀಚ್ ಕಲರಲ್ಲಿ ಇದು ಬಂದಿದೆ, ಚೆಕ್ಸ್ ಬಂದಿದೆ. ತುಂಬ ಅಷ್ಟೇ ಸಾಫ್ಟಾಗಿದೆ. ಸ್ಯಾರಿ ಪ್ರೈಸ್ ಏನು ಅಂತ ನೀವೇ ಗೆಸ್ ಮಾಡ್ಕೊಳ್ಳಿ. ಹಾಗೆ ಇದು ಟ್ರೆಂಡಿಂಗಲ್ಲಿರೋ ಸ್ಯಾರಿ, ಆರೆಂಜ್ ವಿತ್ ಬ್ಲೂ.
ತುಂಬ ಚೆನ್ನಾಗಿತ್ತು ಅಂತೇಳಿ ತೊಗೊಂಡೆ. ತುಂಬ ದಿನದಿಂದ ತೊಗೋಬೇಕು ಅಂತ ಅಂದ್ಕೊಂಡಿದ್ದೆ. ತುಂಬ ರಾಯಲ್ ಲುಕ್ ಕೊಡುತ್ತೆ ಅಂತೇಳ್ಬಿಟ್ಟು ತೊಗೊಂಡೆ. ಇದನ್ನು ಕೂಡ ಇವೆರಡೂ ನಾನು ಸುದರ್ಶನಲ್ಲೇ ತೊಗೊಂಡಿದ್ದು. ಯಾರಾದರೂ ಹೋಗಿ ಮಸ್ಟ್ ಟ್ರೈ ಮಾಡಿ. ಯಾಕಂದರೆ ಬೇರೆ ಕಡೆ ತೊಗೊಂಡ್ರೆ ಇದು 2200 ಈ ಥರ ಹೇಳ್ತಾರೆ. ಬಟ್ ಅಲ್ಲಿ ಸ್ವಲ್ಪ ಆಫರಲ್ಲಿದೆ 50%. ಇದು ಸ್ವಲ್ಪ ಆಫರ್ 50% ಅಲ್ಲ, ಒಂದು 30% ಏನೋ ಆಫರ್ ಇದೆ. ಇದು ತುಂಬ ಚೆನ್ನಾಗಿದೆ. ಬಟ್ಟೆ ಕ್ವಾಲಿಟಿನೂ ಅಷ್ಟೇ ತುಂಬ ಶೈನ್ ಆಗಿದೆ. ಆಮೇಲೆ ನಾನು ತೊಗೊಂಡಿದ್ದು ಒಂದು ಸಿಂಪಲ್, ಇಲ್ಲಿ ನಮ್ಮ ಮನೆ ಹತ್ತಿರ ದೇವರಿದೆ, ಆ ದೇವರಿಗೆ ಒಂದು ಸ್ಯಾರಿ ಕೊಡಬೇಕು ಅಂತ ಅಂದ್ಕೊಂಡಿದ್ದೆ. ಸೊ ಅಲ್ಲಿ ನಾನೊಂದು ಪೀಚ್ ಕಲರ್ದು ಈ ಥರ ತೊಗೊಂಡೆ. ಇದನ್ನು ಅಷ್ಟೇ ತುಂಬ ಅಫೋರ್ಡಬಲ್ ರೇಟಲ್ಲಿ ಸಿಕ್ಕಿದೆ. ಪೋತೀಸಲ್ಲಿ ಕೊಡೋರಿಗೆ ಗಿಫ್ಟಿಂಗ್ ಸ್ಯಾರೀಸ್ ತುಂಬ ಚೆನ್ನಾಗಿದೆ. ಬೈರಪ್ಪ ಸಿಲ್ಕಲ್ಲಿ ಈ ಥರ ಒಂದು ಸಿಂಪಲ್ ಪೂಜೆಗೆ ಹಾಕ್ಕೊಳ್ಳೋಕ್ಕೆ ಅಂತ ಸ್ಯಾತಿನ್ ಬಟ್ಟೆಯಲ್ಲಿ ತೊಗೊಂಡೆ. ಆ್ಯಕ್ಚುಲಿ ಅಂದರೆ ಇದು ತುಂಬಾ ಇಷ್ಟ ಆಯಿತು ನನಗೆ. ಅಷ್ಟೊಂದು ಚೆನ್ನಾಗಿದೆ ಇದು. ಅಷ್ಟೇ ಮಟೀರಿಯಲ್ ಹೇಗೆ ಉಟ್ಕೋತೀವಿ ಆ ಥರ ಕೊಡುತ್ತೆ. ಲಾಸ್ಟಲ್ಲಿ ಒಂದು ಮತ್ತೆ ಪೋತೀಸಲ್ಲಿ ಒಂದು ಕಾಟನ್ ಸ್ಯಾರಿ ತೊಗೊಂಡೆ ನಮ್ಮ ಅಮ್ಮಂಗೆ. ತುಂಬ ಚೆನ್ನಾಗಿತ್ತು. ಅದು ಕೂಡ ಸಾಫ್ಟ್ ಮಟೀರಿಯಲ್ಲು, ಗೋಲ್ಡ್ ವಿತ್ ಗ್ರೇ ಕಲರ್ ಬಂದಿದೆ ನೋಡಿ. ಆಮೇಲೆ ಲಾಸ್ಟಲ್ಲಿ ನಾನು ಹೇಳಿದ್ನೆಲ್ಲ ಬ್ಲೌಸ್ ಪೀಸ್ ತೊಗೊಂಡೆ, ಎಲ್ಲದಕ್ಕೂ ಮ್ಯಾಚ್ ಆಗುತ್ತೆ ಅಂತ ಹೇಳಿಬಿಟ್ಟು ಈ ಥರ ಕೊಡು ಗಿಫ್ಟಿಂಗಿಗೆ ನಾನು ಬ್ಲೌಸು ಕೂಡ ತೊಗೊಂಡೆ. ತುಂಬ ಕಡಿಮೆ ರೇಟಲ್ಲಿ 10 ಪೀಸಸ್ ಇದೆ. ಬಟ್ಟೆ ಕ್ವಾಲಿಟಿನೂ ಅಷ್ಟೇ ಚೆನ್ನಾಗಿದೆ. ಚಿಕ್ಕಪೇಟೆಲ್ಲೇ ಹೋಲ್ಸೇಲ್ ಎಲ್ಲ ಸಿಕ್ಬಿಡುತ್ತೆ, ನೀವು ಅಲ್ಲೇ ತೊಗೋಬೋದು. ಇದು ಎಲ್ಲದಕ್ಕೂ ಮ್ಯಾಚ್ ಆಗುತ್ತೆ ಅಂತ ಹೇಳ್ಕೊಂಡು ತೊಗೊಂಡಿದ್ದೀನಿ. ಹೇಳಿದ್ನೆಲ್ಲ ನಾನು ಹೊರಗಡೆ ಆನ್ಲೈನಲ್ಲಿ ಬುಕ್ ಮಾಡಿದರೆ 650, ಬಟ್ ಅಲ್ಲಿ 500ಗೆಲ್ಲ ಸಿಗಿತ್ತು. ಸೊ ಇಷ್ಟೆಲ್ಲ ತೊಗೊಂಡು ಯಾರಿಗೆಲ್ಲ ಇಷ್ಟ ಆದರೆ, ಈ ಚಿಕ್ಕ ವ್ಲಾಗ್ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಹಾಗೆ ನೀವು ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್.